ನೋಡಿ, ಹೋಮ್ ಸ್ಟೇನಲ್ಲಿ ಯುವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಮುದ್ದೇನಹಳ್ಳಿಯ ಬಳಿ ನಡೆದಿರುವಂತಹ ಘಟನೆ ಇದು. ಪ್ರಿಯತಮೆ ಕೊಂದು ನೇಣು ಹಾಕಿ ಲವರ್ ಸೂಸೈಡ್ಗೆ ಯತ್ನ. ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯ ಬಳಿ ಹೋಮ್ ಸ್ಟೇನಲ್ಲಿ ಈ ಒಂದು ಘಟನೆ ನಡೆದಿದೆ. ಸುರಭಿ ಕೊಂದು ಆತ್ಮಹತ್ಯೆಗೆ ಯತ್ನ ಮಾಡಿದ ಕೇರಳಂನ ಸಂಜಿತ್ ಅಲಿ. ಆತ್ಮಹತ್ಯೆಗೆ ಯತ್ನಿಸಿದ್ದ ಸಂಜಿತ್ ಅಲಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಂಜಿತ್ ಸುರಭಿ ತಂಗಿದ್ದ ರೂಮ್ನಲ್ಲಿ ಮಾತ್ರೆಗಳು ಸಹ ಪತ್ತೆಯಾಗಿದೆ. ಸುರಭಿ ಕೊಂದು ಆತ್ಮಹತ್ಯೆಯೋ ಇಬ್ಬರು ಸೇರಿ ಸೂಸೈಡ್ ಮಾಡಿಕೊಂಡ್ರು ಅನ್ನೋ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ಹೋಮ್ ಸ್ಟೇಗೆ ಭೇಟಿ ನೀಡಿ ಎಸ್ಪಿ ಕುಶಾಲ್ ಚೌಕ್ಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹೋಮ್ ಸ್ಟೇನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿ ಶವವಾಗಿ ಪತ್ತೆಯಾಗಿದ್ದಾಳೆ. ಆಕೆಯ ಪ್ರಿಯತಮ ಈಕೆಯನ್ನು ಕೊಂದು ನೇಣು ಹಾಕಿದ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಸುರಭಿ ಕೊಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಕೇರಳಂನ ಸಂಜಿತ್ ಅಲಿ. ಆತನನ್ನ ಕೂಡ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. ಈ ಹೋಮ್ ಸ್ಟೇನಲ್ಲಿ ಮಾತ್ರೆಗಳು ಕೂಡ ಪತ್ತೆಯಾಗಿದೆ. ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ನ ಅಥವಾ ತನ್ನ ಪ್ರಿಯತಮೆಯನ್ನ ಕೊಂದು ಈತನು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ನ ಎಲ್ಲವೂ ಕೂಡ ಈಗ ತನಿಖೆ ಆಗಬೇಕು. ತನಿಖೆ ಆದ ಬಳಿಕ ಸತ್ಯಾಸತ್ಯತೆ ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ಬಳಿ ಇರುವಂತಹ ಹೋಮ್ ಸ್ಟೇ ಇದು. ಈ ಹೋಮ್ ಸ್ಟೇನಲ್ಲಿ ಪ್ರಿಯತಮೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಒಂದು ಹೋಮ್ ಸ್ಟೇ ಅಲ್ಲಿ ಒಂದು ಬಾಡಿ ಸಿಕ್ಕಿತ್ತು. ನಮ್ಗೆ ಈ ತರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಒಂದು ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ರು ಹುಡುಗಿ ಮತ್ತು ಹುಡುಗ ಇಬ್ರು ಜನ ಇದ್ರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನ ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ರು. ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ, ಏನಾಗಿದೆ, ಏನ್ ನಡೆದಿದೆ. ಬಟ್ ಅಲ್ಲಿ ಹೋಮ್ ಸ್ಟೇ ಓನರ್ ಮತ್ತೆ ಕೇರ್ ಟೇಕರ್ ಇಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ರು ಅವ್ರದ್ದು. ಮತ್ತೆ ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವ್ದು ಮಿಸ್ಸಿಂಗ್ ಕೇಸ್ ಆಗಿದೆ, ಏನಾದ್ರು ಲವ್ ಅಫೇರ್ ಇರಬೇಕು, ಈ ತರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಎಂಗಲ್ ನೋಡ್ಕೊಂಡು ಫ್ಯಾಮಿಲಿದವರು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಹುಡುಗಿರು ತಂದಿದವ್ರಿಗೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಏನ್ ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತಗೊಳ್ತೀವಿ. ಯಡಿಯೂರು ಮೂಲದ ಬ್ರಾಹ್ಮಣ ಕುಟುಂಬದ ಸುರಭಿ ಯುವತಿಯನ್ನ ಮಾದಕ ವ್ಯಸನಕ್ಕೆ ತಳ್ಳಿದ ಸಂಜಿತ್ ಅಲಿ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಮೈಸೂರಿನ ರಿಹಾಬ್ ಸೆಂಟರ್ಗೆ ದಾಖಲಿಸಲಾಗಿತ್ತು. 6 ತಿಂಗಳ ಬಳಿಕ ತಾಯಿ ಜೊತೆ ಇದ್ದ ಯುವತಿ ಸುರಭಿ, ನಾನು ಮೇಜರ್, ಮದುವೆಯಾಗುವ ಹಕ್ಕಿದೆ ಅಂತ ಸುರಭಿ ಹೇಳಿದ್ಲು ತಾಯಿ ಬಳಿ. ಸಂಜಿತ್ ಸುರಭಿ ಪ್ರೀತಿಗೆ ಅವರ ತಾಯಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾನು ಮೇಜರ್ ಅಂತ ಹೇಳಿ ಸುರಭಿಯನ್ನ ಈ ಸಂಜಿತ್ ಕರೆದೊಯ್ದಿದ್ದ. ಕುಮಾರಸ್ವಾಮಿ ಲೇಔಟ್ ಮನೆಯೊಂದರಲ್ಲಿ ಇಬ್ಬರು ಕೂಡ ವಾಸ ಮಾಡ್ತಾ ಇದ್ರು. ಸಂಜಿತ್ ಅಲಿ ಜೊತೆ ಸಹ ಜೀವನವನ್ನ ನಡೆಸ್ತಾ ಇದ್ಲು ಸುರಭಿ. ಇವರು ಪ್ರೀತಿ ಮಾಡ್ತಾ ಇದ್ರು. ಮನೆಯಲ್ಲಿ ವಿರೋಧ ಇತ್ತು. ತಾಯಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಸುರಭಿ, ನಾನು ಮೇಜರ್ ಇದ್ದೀನಿ, ನನಗೆ ಮದುವೆ ಆಗುವಂತ ಹಕ್ಕಿದೆ ಅಂತ ತಾಯಿ ಬಳಿ ಜಗಳವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಸಂಜಿತ್ ಸುರಭಿ ಮನೆಯಲ್ಲಿ ಯಾವಾಗ ವಿರೋಧ ವ್ಯಕ್ತವಾಯಿತು, ಹೊರಗಡೆ ಬಂದು ಕುಮಾರಸ್ವಾಮಿ ಲೇಔಟ್ ಮನೆಯೊಂದರಲ್ಲಿ ಇಬ್ಬರು ಕೂಡ ವಾಸವಾಗಿದ್ರು. ಸಂಜಿತ್ ಅಲಿ ಜೊತೆ ಸುರಭಿ ಕೂಡ ಸಹ ಜೀವನವನ್ನ ನಡೆಸ್ತಾ ಇದ್ಲು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಭಿಷೇಕ್, ಇದು ಯಾವಾಗ ನಡೆದಿರುವಂತಹ ಘಟನೆ? ಮನೆಯಲ್ಲಿ ವಿರೋಧ ಇತ್ತು, ಈಗ ತನ್ನ ಪ್ರಿಯತಮೆಯನ್ನ ಆತ್ಮಹತ್ಯೆ, ಅವಳನ್ನ ಕೊಲೆ ಮಾಡಿ ನೇಣು ಹಾಕಿದ್ನ, ಅಥವಾ ಈಗ ತನಿಖೆ ಎಲ್ಲಿವರೆಗೂ ಬಂದಿದೆ? ಸದ್ಯಕ್ಕೆ ಪೊಲೀಸರು ಏನ್ ಮಾಹಿತಿ ಕೊಡ್ತಾ ಇದ್ದಾರೆ? ಈ ಪ್ರಕರಣದ ಹಿನ್ನೆಲೆ ಏನು ಅಂತ? ಈಗಾಗಲೇ ಏನು ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಇಬ್ಬರು ಕೂಡ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸುರಭಿ ಸಾವನ್ನಪ್ಪಿದ್ರೆ ಸಂಜಿತ್ ಅಲಿ ಏನಿದೆ ಆತ ಆಸ್ಪತ್ರೆ ಪಾಲಾಗಿರುವಂಥದ್ದು. ಆದರೆ ಇದರ ಹಿಂದಿನ ಅಂದ್ರೆ ಅಲ್ಲಿ ಕ್ರೈಮ್ ಸೀನ್ ಅಲ್ಲಿ ಏನು ಇತ್ತು ಅದನ್ನ ಪೊಲೀಸರು ಅದನ್ನ ಹೊರಗಡೆ ಹೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದರೆ ಇಲ್ಲಿ ತಾಯಿಯನ್ನ ಕರೆಸಿ ವಿಚಾರಣೆಯನ್ನು ನಡೆಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ಇದರ ಹಿಂದೆ ಸಾಕಷ್ಟು ಒಂದು ವಿಚಾರಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಈ ಅನ್ಯಕೋಮಿನ ಯುವಕನ ಜೊತೆ ಮದುವೆ ಆಗ್ಬೇಕು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಅನ್ಯಕೋಮಿನ ಹುಡುಗ ಅನ್ನುವಂತಹ
ಕಾರಣದಿಂದಾಗಿ ಸಿಂಗಲ್ ಪೇರೆಂಟ್ ಆಗಿರುವಂತಹ ಸುರಭಿ ಮತ್ತೆ ಒಂದು ತಪ್ಪು ದಾರಿಗೆ ಇಳಿಬಾರ್ದು ಅನ್ನುವಂತಹ ಕಾರಣದಿಂದಾಗಿ ಇದನ್ನು ನಿರಾಕರಣೆಯನ್ನ ಮಾಡ್ಕೊಂಡೇ ಬಂದ್ರು. ಆದ್ರೆ ಸುರಭಿ ಏನಿದ್ರೆ ಆಕೆ ಇದು ಯಾವುದಕ್ಕೂ ಕೂಡ ತಲೆಗೆಡಿಸ್ಕೊಳ್ಳದೆ ಸಂಜಿತಾನಿ ಏನಿದ್ದಾನೆ ಆತನ ಜೊತೆ ಮತ್ತೆ ಸಂಪರ್ಕಕ್ಕೆ ಬರ್ತಾಳೆ. ತಾಯಿ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ವೇಳೆಯೂ ಕೂಡ ಸುರಭಿ ಬಂದು ನಾನು ಮೇಜರ್ ಇದ್ದೀನಿ, ನಾನು ಮದುವೆ ಆಗುವಂತಹ ಒಂದು ನನಗೆ ಹಕ್ಕಿದೆ, ನಾನು ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಹೇಳಿ ಮತ್ತೆ ಸಂಜಿತ್ ಅಲಿ ಜೊತೆ ಹೋಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಇಲ್ಲಿ ಪ್ರಮುಖವಾಗಿ ಕೇರಳದಲ್ಲಿ NDPS ಆಕ್ಟ್ ಅಲ್ಲಿ ತನ್ನ ವಿರುದ್ಧ ಒಂದು ಕೇಸ್ಗಳು ಕೂಡ ಇರುವಂತಹ ಕಾರಣದಿಂದಾಗಿ ಇಲ್ಲಿ ಕುಮಾರಸ್ವಾಮಿ ಲೇಔಟ್ನ ಒಂದು ಮನೆಯಲ್ಲಿ ಮಾದಕ ವ್ಯಸನ ಮಾಡ್ತಾ ಇದ್ದ ಅಂತ ಹೇಳಿ ಸೂಚನೆಯ ಮೇರೆಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡೆದೊಂದು ವಿಚಾರಣೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಈತನೇ ಅಂದ್ರೆ ತಾಯಿ ಹೇಳುವಂತಹ ಪ್ರಕಾರ ಈ ಸಂಜಿತ್ ಅಲಿ ಏನಿದ್ದಾನೆ ಈತನೇ ಸುರಭಿಗೆ ಮಾದಕ ದ್ರವ್ಯಗಳನ್ನು ಒಂದು ಚಟವನ್ನು ಹೊಂದಿಸ್ತಾನೆ ಮತ್ತು ಕುಡಿತದ ಚಟವನ್ನು ಕೂಡ ಹತ್ತಿಸ್ತಾನೆ. ಹೀಗಾಗಿ ನಂತರ ದಿನಗಳಲ್ಲಿ ಅಂದ್ರೆ ಹಲ್ಲೆ ಆದ ಬಳಿಕ ಅದೇ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಒಂದು ಮನೆಯಲ್ಲಿ ಹಲ್ಲೆ ನಡೆಯುತ್ತೆ. ಗುಪ್ತಾಂಗಕ್ಕೆ ಹಲ್ಲೆಯನ್ನ ಮಾಡುವಂತಹ ಮುಖಾಂತರ ಆಕೆಯನ್ನು ಕಿರುಕುಳವನ್ನ ಕೊಡ್ತಾ ಇದ್ದ. ಹೀಗಾಗಿ ತಾಯಿಯ ಜೊತೆ ಸೇರ್ಕೊಂಡಿದ್ಲು. ಈ ಸಂದರ್ಭದಲ್ಲಿ ತಾಯಿ ನಂತರ ಮೈಸೂರಿನಲ್ಲಿರುವಂತಹ ರಿಹ್ಯಾಬ್ ಸೆಂಟರ್ಗೆ ಒಂದು ಜಾಯಿನ್ ಅನ್ನ ಮಾಡಿಸ್ತಾರೆ. 6 ತಿಂಗಳು ಅಲ್ಲಿದ್ದು ನಂತರ ಅವರು ಹೊರಗಡೆ ಬರ್ತಾರೆ. ಅದಾದ ಬಳಿಕ ಇಲ್ಲಿ ಮತ್ತೆ ಯಾವ ರೀತಿಯಾದಂತಹ ಒಂದು ಸಂಪರ್ಕಕ್ಕೆ ಯಾವ ರೀತಿ ಇದನ್ನ ಮಾಡ್ಕೊಂಡು ಸಂಪರ್ಕ ಆಗಿದೆ ಅನ್ನುವಂತಹ ಒಂದು ವಿಚಾರವಾಗಿ ಈಗ ತಾಯಿಯ ಬಳಿ ಒಂದು ವಿಚಾರಣೆಯನ್ನು ನಡೆಸುವಂತಹ ಮುಖಾಂತರ ಈ ಒಂದು ಪ್ರಕ್ರಿಯೆ ಅಂದ್ರೆ ಈ ಒಂದು ಕೃತ್ಯದ ಬಗ್ಗೆ ಹಿನ್ನೆಲೆಯನ್ನು ತಿಳಿಯಬೇಕಾಗುತ್ತೆ. ಯಡಿಯೂರು ಮೂಲದಂತಹ ಈ ಸುರಭಿ ಏನಿದ್ದಾರೆ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಕ್ಯಾಬ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಸಂಜಿತ್ ಅಲಿ ಪರಿಚಯ ಆಗ್ತಾನೆ. ಇಬ್ಬರು ಕೂಡ ಪ್ರೇಮದಲ್ಲಿ ಬೀಳ್ತಾರೆ. ನಂತರದ ಈ ಒಂದು ಪ್ರೋಸೆಸ್ ಏನಿದೆ ಒಂದು ರೀತಿಯಾಗಿ ಆಕೆಯ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ತಾನು ಡ್ರಿಂಕ್ಸ್ ಅನ್ನ ಸೇವನೆ ಮಾಡಿ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹ ಮುಖಾಂತರ ಆಕೆಯ ಜೊತೆ ವಿಕೃತವಾಗಿ ನಡೆದುಕೊಳ್ತಾನೆ. ಅಂದ್ರೆ ಇದೆಲ್ಲವೂ ಕೂಡ ಸುರಭಿ ಪೊಲೀಸ್ ಠಾಣೆಗೆ ಬಂದು ನಾನು ಮೇಜರ್ ಇದ್ದೀನಿ, ನಾನು ಅವನ ಜೊತೆ ಇರ್ತೀನಿ ಅಂತ ಹೇಳಿ ನಂತರದ 2 ತಿಂಗಳ ಬಳಿಕ ಈ ರೀತಿಯಾದಂತಹ ಒಂದು ಕೃತ್ಯಗಳು ಕೂಡ ನಡೆದಿದೆ. ಹೀಗಾಗಿ ಇಲ್ಲಿ ಯಾವ ರೀತಿ ಆದಂತಹ ಘಟನೆಗಳು ನಡೆದಿದೆ ಅನ್ನುವಂತಹ ಒಂದು ವಿಚಾರವಾಗಿ ಸಂಜಿತ್ ಅಲಿ ಏನಿದ್ದಾನೆ ಆತ ರಿಕವರಿ ಆದ ಬಳಿಕ ಅವನಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಮೇಲ್ನೋಟಕ್ಕೆ ಇದೊಂದು ಸೂಸೈಡ್ ಅಟೆಂಪ್ಟ್ ಅಂದ್ರೆ ಇಬ್ಬರು ಸೇರಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲಿ ಸುರಭಿ ಸಾವನ್ನಪ್ಪಿರುವಂತಹ ಸಂಜಿತ್ ಅಲಿ ಏನಿದ್ದಾನೆ ಮೊಹಮ್ಮದ್ ಸಂಜಿತ್ ಅಲಿ ಆತ ಬದುಕುಳಿದಿದ್ದಾನೆ. ಇಲ್ಲಿ ಇಂಟೆನ್ಷನಲಿ ಆಕೆಯನ್ನು ಕೊಲ್ಲುವಂತಹ ಉದ್ದೇಶ ಇತ್ತ ಅಥವಾ ಹೋಮ್ ಸ್ಟೇಗೆ ಅವರು ತಲುಪಿದಾದ್ರೂ ಹೇಗೆ ಅಂದ್ರೆ ಯಾವ ರೀತಿಯಾದಂತಹ ಒಂದು ಕೆಲವೊಂದು ಆಮಿಷವನ್ನ ಏನಾದ್ರೂ ಒಡ್ಡಿದ್ನ ಅಥವಾ ಬೇರೆ ರೀತಿಯಾಗಿ ಆಕೆಯನ್ನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ನ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಆ ಒಂದು ಹೋಮ್ ಸ್ಟೇನಲ್ಲಿ ಅವರ ಸ್ನೇಹಿತರು ಇಲ್ಲದೆ ಅವರಿಬ್ಬರೇ ಇರುವಂತಹ ಕಾರಣದಿಂದಾಗಿ ಇಲ್ಲಿ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಯಾರನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರ ತಾಯಿಯನ್ನ ಈಗ ಅವರಿಗೆ ಒಂದು ವಿಚಾರವನ್ನ ಮುಟ್ಟಿಸಲಾಗಿದೆ. ಅವರ ಸಂಪರ್ಕ ಮಾಡಿದ ಬಳಿಕ ಎಕ್ಸಾಕ್ಟ್ ಆಗಿ ಏನಾಗಿದೆ ವಿಚಾರಗಳು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಲಿದೆ. ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ಮತ್ತೆ ಯಾವಾಗ ಈ ಹೋಮ್ ಸ್ಟೇಗೆ ಬಂದು ಸ್ಟೇ ಆಗಿದ್ರು? ಈಗ ತನಿಖೆ ಈಗ ಪೊಲೀಸರು ಸ್ಥಳಕ್ಕೆ ಬಂದಿರೋದು, ಅವ್ರು ಏನ್ ಹೇಳ್ತಾ ಇದ್ದಾರೆ? ಈತನೇ ಕೊಲೆ ಮಾಡೋದನ್ನ ಏನ್ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಅಪ್ಡೇಟ್ಸ್ ಅಂತ? ಎಸ್, ಕಳೆದ 2 ವರ್ಷಗಳಿಂದಲೂ ಕೂಡ 2.5 ವರ್ಷಗಳಿಂದಲೂ ಕೂಡ ಇವರು ಪ್ರೀತಿಯನ್ನ ಮಾಡ್ತಾ ಇದ್ರು, ಅಂದ್ರೆ ಒಟ್ಟಿಗೆ ಇರ್ತಾ ಇದ್ರು. ನಂತರದ ದಿನಗಳಲ್ಲಿ ಈ ರೀತಿ ಅಂದ್ರೆ ಹಲ್ಲೆಯನ್ನ ಮಾಡುವಂತಹ ಮುಖಾಂತರ ಒಂದ್ಸಲ ಸರಿ 2 ಸಲ ಸರಿ ಮತ್ತೆ ಸರಿ ಹೋಗ್ತಾನೆ ಅಂತ ಹೇಳಿ ಆಕೆ ಕೂಡ ಸಾಕಷ್ಟು ದಿನಗಳಿಂದ ಈ ಸಂಜಿತ್ ಅಲಿ ಜೊತೆಯೇ ಇರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾವಾಗ ತನ್ನ ಮೇಲೆ ದೈಹಿಕ ಕಿರುಕುಳ ಹೆಚ್ಚಾಗ್ತಾ ಹೋಯ್ತು, ತನ್ನ ತಾಯಿಗೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೀತಾ ಇದೆ ಅಂದ್ರೆ ಈ ರೀತಿ ಹಲ್ಲೆ ಮಾಡುವಂಥದ್ದು ಮತ್ತೆ ಬೇರೆ ರೀತಿಯಾದಂತಹ ಟಾರ್ಚರ್ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಆಗ್ತಾ ಇದೆ ಅಂತ ಹೇಳಿ ಆಕೆಗೆ ವಿಚಾರವನ್ನು ಮುಟ್ಟಿಸಿದ ಬಳಿಕ ಮೈಸೂರಿಗೆ ಶಿಫ್ಟ್ ಮಾಡಿ ರಿಹ್ಯಾಬ್ ಸೆಂಟರ್ಗೆ ಜಾಯಿನ್ ಅನ್ನು ಮಾಡಲಾಗಿರುವಂಥದ್ದು. ಈಗ ಪೊಲೀಸರು ಹೇಳುವಂತಹ ಪ್ರಕಾರ ಇಲ್ಲಿ ವಿಷಯವನ್ನ ಸೇವನೆ ಮಾಡಿ ಅಂದ್ರೆ ಈ ರೀತಿಯಾಗಿ ಕೃತ್ಯವನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಉದ್ದೇಶದಿಂದಾಗಿ ಅವರು ಹೋಮ್ ಸ್ಟೇಗೆ ಬಂದಿದ್ರು ಅಂತ ಹೇಳಿ ಪೊಲೀಸ್ ಬೇಸಿಕ್ ಇನ್ವೆಸ್ಟಿಗೇಷನ್ ನಲ್ಲಿ ಹೇಳ್ತಾ ಇರುವಂತದ್ದು. ಆದ್ರೆ ತನಿಖೆಯ ಬಳಿಕವಷ್ಟೇ ಕರೆಕ್ಟ್ ಆಗಿ ಸ್ಪಷ್ಟವಾದಂತಹ ಒಂದು ಉತ್ತರ ಮುಂದಿನ ಹಂತದಲ್ಲಿ ಸಿಗಲಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿ.